ಹಾಯ್ ಸ್ನೇಹಿತರೆ, ನಿಮ್ಮ ಐಡಿಯಾ ವೆಂಕಟೇಶ್ ಕೋಟೆ. ಇವತ್ತು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ 3108 ಮೆಟ್ಟಿಲನ್ನು ಹತ್ತಿ ಮೇಲೆ ಹೋಗಿ ಭಗವಂತನ ದರ್ಶನವನ್ನು ಮಾಡ್ಬೋದು. ಆ 3108 ಮೆಟ್ಟಿಲನ್ನು ಹತ್ತುತ್ತಾ ಇಲ್ಲಿನ ವಾತಾವರಣ ಮತ್ತು ಈ ದೇವಸ್ಥಾನದ ಮಹಿಮೆ ಹಾಗೂ ಪರಿಸರವನ್ನು ಪರಿಚಯ ಮಾಡ್ತಾ ಹೋಗ್ತೀನಿ. ಬನ್ನಿ ದೇವಸ್ಥಾನದ ಮೆಟ್ಲನ್ನು ಹತ್ತೋದಕ್ಕೆ ಪ್ರಾರಂಭ ಮಾಡೋಣ. ಏನು ತಾವು ನೋಡ್ತಾ ಇದ್ದೀರಿ, ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ರಾಜಗೋಪುರ. ಈ ರಾಜಗೋಪುರದ ಮುಖಾಂತರನೇ ಈ ಬೆಟ್ಟಕ್ಕೆ ಚಾರಣವನ್ನು ಕೈಗೊಳ್ಳಬೇಕು. ಬನ್ನಿ ಮುಂದೆ ಸಾಗೋಣ. ಹೋದ ತಕ್ಷಣವೇ ಮೆಟ್ಲುಗಳು ನಮ್ಮನ್ನು ಸ್ವಾಗತವನ್ನು ಬಯಸ್ತವೆ. ಆ ಮೆಟ್ಲುಗಳು ಹತ್ತುತ್ತಾ ಈ ದೇವಸ್ಥಾನದ ಹಿನ್ನೆಲೆ ಮತ್ತು ಪರಿಸರದ ಬಗ್ಗೆ ತಮ್ಮ ಬಳಿ ಹಂಚ್ಕೋತಾ ಸಾಕ್ತೀನಿ. ಹೇಳಿ ಕೇಳಿ ಈ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ನಾಸ್ತಿಕರು ಮತ್ತು ಆಸ್ತಿಕರು ಇಬ್ಬರನ್ನೂ ಕೂಡ ಆಕರ್ಷಣೆ ಮಾಡುವಂಥ ರೀತಿಯ ಪರಿಸರ, ಒಂದು ವಾತಾವರಣವನ್ನು ಈ ಒಂದು ಬೆಟ್ಟ ಹೊಂದಿದೆ. ಮೈಸೂರು ಜಿಲ್ಲೆಯಲ್ಲೇ ಇಷ್ಟು ಎತ್ತರವಾದ ಬೆಟ್ಟ ಮತ್ತೊಂದಿಲ್ಲ, ಮತ್ತು ತಂಪಾದ ವಾತಾವರಣನೂ ಕೂಡ. ಈ ಒಂದು ಸ್ಥಳಕ್ಕೆ ಪ್ರವಾಸ ಅಥವಾ ಚಾರಣವನ್ನು ಕೈಗೊಳ್ಳುವಂಥವ್ರು ಜೂನ್, ಜುಲೈ, ಆಗಸ್ಟಲ್ಲಿ ಬಂದರೆ ತಮಗೆ ಉತ್ತಮ ಅನುಕೂಲಕರವಾದ ವಾತಾವರಣ ಸಿಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಇವತ್ತು ನಾವು ಬಂದಿದ್ದೀವಿ, ತುಂತುರು ಮಳೆ ತುಂಬ ಖುಷಿ ಕೊಡ್ತಿದೆ. ಆ ಮಳೆಯಲ್ಲೇ ನಾವು ಸಾಗ್ತಾ ಇದ್ದೀವಿ. ತಂಪಾದ ವಾತಾವರಣ, ಯಾಕಂತಂದರೆ ಇದಕ್ಕೆ ಯಾವುದೇ ಮೇಲ್ಛಾವಣಿ ಇಲ್ಲ, ಮತ್ತು ದೊಡ್ಡದಾದ ಮರಗಳು ಎಡ ಮತ್ತು ಬಲಭಾಗದಲ್ಲಿ ನೆರಳು ಕೊಡುವಂಥ ಅಥವಾ ಸನ್ನಿವೇಶ ಈ ಬೆಟ್ಟದಲ್ಲಿ ಇಲ್ಲ. ಇದು ಒಂದು ಕುರ್ಚಲು ಅರಣ್ಯ ಪ್ರದೇಶವನ್ನು ಹೊಂದಿರುವಂಥ ಬೆಟ್ಟ. ಬಟ್ ಇಂಥ ಟೈಮಲ್ಲಿ ಈ ಮಳೆಯೆಲ್ಲ ಊದಿರೋದ್ರಿಂದ ಹಸಿರಾಗಿ ಬೆಟ್ಟ ಕಂಗೊಳಿಸ್ತಾ ಇದೆ. ಬಟ್ ನಾನು ಒಂದೇ ಒಂದು ಕೇಳ್ಕೊಳ್ಳೋದು, ಸಾರ್ವಜನಿಕರಾಗಲಿ, ಭಕ್ತಾದಿಗಳಾಗಲಿ, ಚಾರಣಿಗರಾಗಲಿ, ನಮ್ಮ ಮುಂದಿನ ಪೀಳಿಗೆಗೆ ನಾವು ಸಂರಕ್ಷಿಸಿ ಇಡಬೇಕಾದಂಥ ಪ್ರೇಕ್ಷಣೀಯ ಅಥವಾ ಮಹತ್ವವನ್ನು ಹೊಂದಿರುವಂಥ ಸ್ಥಳಗಳು ಇವೆಲ್ಲ. ಆದರೆ ಎಲ್ಲಂದರಲ್ಲಿ ತಾವು ತಿಂದಿರೋವಂಥ ಚಾಕ್ಲೇಟ್ ಕವರ್ ಆಗಲಿ ಅಥವಾ ಬಾಟ್ಲಿಗಳಾಗಲಿ ಅಥವಾ ಬಿಸ್ಕೆಟ್ ಕವರ್ಗಳಾಗಲಿ ಯಥೇಚ್ಛವಾಗಿ ಈ ಕ್ಷೇತ್ರದಲ್ಲಿ ಚೆಲ್ಲಾಡಿದ್ದಾರೆ. ದಯಮಾಡಿ ಇದೊಂದೇ ಕ್ಷೇತ್ರ ಅಂತಲ್ಲ, ಎಲ್ಲೇ ಹೋದ್ರೂ ಒಂದೇ ಒಂದು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಆ ಥರ ಎಲ್ಲೂ ಕೂಡ ತಾವು ಬೆಟ್ಟ ಗುಡ್ಡಗಳಲ್ಲಿ ಅಥವಾ ಪ್ರವಾಸಿಗ ತಾಣಗಳಲ್ಲಿ ಅಥವಾ ಸಿಟಿ ಒಳಗಡೆನೂ ಅನ್ವಯಿಸುವಂಥ ರೀತಿಯಲ್ಲಿ ಹೇಳ್ತಿದ್ದೀನಿ. ದಯಮಾಡಿ ತಮ್ಮ ಮನೆಯಲ್ಲಿ ಎಲ್ಲಿ ಒಂದು ಸ್ಥಳ ನಿಗದಿ ಮಾಡಿರ್ತೀರೋ ಅಲ್ಲಿ ಆಗ್ತಿರೋ ಆ ರೀತಿಯಲ್ಲಿ ನಾವು ಸ್ವಚ್ಛತೆಯನ್ನು ಕೂಡ ಕಾಪಾಡಬೇಕು ಅನ್ನೋದು ನಾನು ತಮ್ಮಲ್ಲಿ ಕೇಳ್ಕೊತೀನಿ. ಜೊತೆಗೆ ಏನು ಈ ದೇವಸ್ಥಾನ ಇದೆಯಲ್ಲ, ಈ ದೇವಸ್ಥಾನಕ್ಕೆ 100 ವರ್ಷಗಳ ಹಿಂದೆ ಸಿಡಿಲು ಬಡಿದು ಭಾಗಶಃ ದೇವಸ್ಥಾನ ಹಾಳಾಗಿದೆ. ಆವಾಗಿಂದ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ ಕರೀಲ್ಪಡ್ತು ಅಂತ ಕೆಳಗಡೆ ನಮಗೆ ಮಾಹಿತಿಯನ್ನು ಕೊಟ್ಟರು. ಬಹುಶಃ ಇರ್ಬೋದು. ಬನ್ನಿ ಮುಂದೆ ಹೋಗ್ತಾ ಚಾರಣಿಗರು ಹೋಗಿ ಬರ್ತಾ ಇದ್ದಾರೆ, ಅವ್ರ ಹತ್ರ ಮಾಹಿತಿ ಪಡೆಯೋಣ. ಇಲ್ಲಿ ಬೈಲ್ಕುಪ್ಪೆ ಹತ್ರ ಇದೆ ಟಿಬೆಟ್ ಕ್ಯಾಂಪು. ಟಿಬೆಟ್ ಮಕ್ಕಳು ಮತ್ತು ಅವ್ರ ಪೇರೆಂಟ್ಸ್ ಕೂಡ ಭಗವಂತನ ದರ್ಶನ ಮಾಡಲಿಕ್ಕೆ ಬೆಳಗ್ಗೆನೇ ಟ್ರೆಕ್ಕಿಂಗ್ ಮಾಡಿದ್ದಾರೆ, ಇಳಿತಾ ಇದ್ದಾರೆ. ओके 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 हाँ ओ हाँ भगवान दर्शन हो गया ओके ओके हाँ 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 ಓಕೆ ಓಕೆ. ಜೋರು ಮಳೆ ಸ್ಟಾರ್ಟ್ ಆಗಿದೆ, ಅರ್ಧಕ್ಕೆ ಬಂದಿದ್ದೀವಿ. ಪರವಾಗಿಲ್ಲ, ಮಳೆ ಹುಯ್ತಾ ಇದ್ರೂ ತುಂಬ ವಾತಾವರಣ ತುಂಬ ಖುಷಿ ಕೊಡ್ತಿದೆ. ಬನ್ನಿ ಮುಂದೆ ಹಾಗೆ ಸಾಗೋಣ. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಹೆಚ್ಚಿನ ಮಾಹಿತಿ ಹಂಚ್ಕೊಳ್ಳೋಕ್ಕೆ ಬಯಸ್ತೀನಿ. ಇನ್ನೇನು ತುದಿ ರೀಚ್ ಆಗ್ತೀವಿ ಅಂತ ಒಂದು ಸಂದರ್ಭದಲ್ಲಿ ಒಂದು ಮಂಟಪ ಸಿಗುತ್ತೆ. ಆ ಮಂಟಪದಿಂದ ಎಡಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ನಂದಿ ಕಂಬ ಸಿಗುತ್ತೆ.
ಆ ಒಂದು ಕಂಬದ ಮೇಲೆ ನಂದಿ ಕೂತಿದ್ದಾರೆ. ಅದು ಭಗವಂತನಿಗೆ ಎದುರುಗಡೆ ಮೇಲೆ ಸನ್ನಿಧಾನ ಇದೆ, ಸನ್ನಿಧಾನದ ಎದುರುಗಡೆ ನಂದಿ ವಿಗ್ರಹವನ್ನು ನಿರ್ಮಾಣ ಮಾಡಿ. ಎಂಥ ಒಂದು ಅದ್ಭುತವಾದ ದೇವಸ್ಥಾನ, ನಿಜಕ್ಕೂ ತುಂಬ ಖುಷಿ ಕೊಡುತ್ತೆ. ಆ ತುಂತುರು ಮಳೆ ನಡುವೆ ಆ ಮೋಡದ ಚಿತ್ರಣ ಬದಲಾವಣೆ ಆಗಿದೆಯಲ್ಲ, ಅದು ಹಿಮಾಲಯ ಪರ್ವತದ ಯಾವುದೋ ತುದಿಯಲ್ಲಿ ನಂದಿ ವಿಗ್ರಹವನ್ನು ನಿರ್ಮಾಣ ಮಾಡಿರೋ ರೀತಿ ಆ ಕಂಬ ನಮಗೆ ಕಾಣಿಸ್ತು. ತುಂಬ ಖುಷಿ ಆಯಿತು. ತಾವೇ ನೋಡ್ತಾ ಇದ್ದೀರಿ. ಬನ್ನಿ ಮುಂದೆ ಹಾಗೆ ಸಾಗೋಣ. ಮುಂದೆ ತಾವು ನೋಡ್ತಾ ಇದ್ದೀರಲ್ಲ, ಅದೇ ಕೊನೆಯ ತುದಿ ಅಂತ ಕಾಣಿಸುತ್ತೆ. ಆ ಕುರ್ಚಲು ಗಿಡಗಳ ನಡುವೆ ಮೇಲೆ ಬಂದಿದ್ದೇ ನಮಗೆ ಆ ಮಳೆಯ ಹನಿಯ ನಡುವೆ ಗೊತ್ತಾಗಲೇ ಇಲ್ಲ. ಅಷ್ಟು ಖುಷಿಯನ್ನು ತಂದುಕೊಡ್ತು. ಇವಾಗ ಏನು ತಾವು ವೀಕ್ಷಣೆ ಮಾಡ್ತಿದ್ರಿ, ಅದು ತುದಿಯಿಂದ ಸೆರೆ ಹಿಡಿದಂಥ ಚಿತ್ರಣ. ಬೆಟ್ಟದಪುರ, ಪಿರಿಯಾಪಟ್ಟಣ ಅದೆಲ್ಲ ಮೋಡಗಳ ನಡುವೆ ತುಂಬ ಸುಂದರವಾಗಿ ಕಾಣಿಸ್ತಿದೆ. ಇದನ್ನೆಲ್ಲ ವೀಕ್ಷಣೆ ಮಾಡಿದ ನಾವೇ ಧನ್ಯರು ಅಂತ ಭಾವಿಸ್ತೀನಿ. ಇದೆಲ್ಲ ಒಂದು ಚಿತ್ರಣ ಇತ್ತು. ಇವಾಗ ದೇವಸ್ಥಾನದ ಪರಿಚಯ ಮಾಡಿಕೊಳ್ಳಿಕ್ಕೆ ಅದರ ಸುತ್ತ ಹೋಗೋಣ ಬನ್ನಿ. ಇಲ್ಲೋ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಸುತ್ತ ತುದಿಗೆ ಬಂದಿದ್ದೀವಿ. ದೇವಸ್ಥಾನ ನೋಡಿ ಯಾವ ಪರಿಸ್ಥಿತಿಲಿದೆ ದೇವಸ್ಥಾನ ಅಂತ. ಇಷ್ಟು ಚೆಂದ ಇರುವಂಥ ಸ್ಥಳ, ಒಂದು ಮಹಿಮೆ ಇರುವಂಥ ಸನ್ನಿಧಾನ ನೋಡಿ. ನಮ್ಮ ಭಕ್ತಾದಿಗಳು ಎಂಥ ಕೆಲಸ ಮಾಡಿದ್ದಾರೆ ಅಂತಂದರೆ, ನೋಡಿ ದೇವಸ್ಥಾನ ಡಸ್ಟ್ಬಿನ್ ಮಾಡ್ಕೊಂಡಿದ್ದಾರೆ ನೋಡಿ. ಈ ಥರ ಒಳಗಡೆಗೆಲ್ಲ ಈಗ ಹಾಕಿದಾರಲ್ಲ, ಏನು ಇದರ ಅರ್ಥ? ನಾವುಗಳು ಕೂಡ ಅದನ್ನು ಎಚ್ಚೆತ್ಕೊಂಡು ನೀಟ್ನೆಸ್ಗೆ ಒತ್ತು ಕೊಡಬೇಕು. ಈ ಥರ ಒಂದು ದೇವಸ್ಥಾನ ಆಧುನಿಕ ಕಾಲದಲ್ಲಿ ನಿರ್ಮಾಣ ಮಾಡೋಕ್ಕಾಗುತ್ತಾ? ಖಂಡಿತ ಸಾಧ್ಯ ಇಲ್ಲ. ಅಂಥ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಲಿಕ್ಕೆ ಒತ್ತು ಕೊಡಬೇಕು ದಯಮಾಡಿ. ಎಲ್ಲ ಸೋರ್ತಿದೆ. ಅದ್ಭುತವಾದ ಒಂದು ದೇವಸ್ಥಾನ, ಎಷ್ಟು ಚೆಂದ ಇದೆ ಮೇಲ್ಗಡೆ, ಎಷ್ಟು ಶ್ರಮ ವಹಿಸಿ ಇಂಥ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ದಾರೆ ಪುರಾತನ ಕಾಲದಲ್ಲಿ. ಕುಸಿಯುವ ಹಂತ ತಲುಪ್ತಿದೆ ಇದೆಲ್ಲ. ಮಳೆಯಲ್ಲಿ ಎಲ್ಲ ಒಳಗಡೆ ಎಲ್ಲ ನೆನೀತಿದೆ. ಏನಿದು? ಒಂದು ಬಿಂದಿಗೆ ಟೈಪ್ ಇದೆ. ಬಿಂದಿಗೆ ಪುರಾತನ ಕಾಲದ್ದು ನೋಡ್ರಿ. ಅವತ್ತಿನ ಕಾಲದ ಏನು ಕೊಪ್ಪರಿಗೆ ಅಂತ ಹೇಳ್ತೀವಿ ನಾವು, ಇವಾಗ ಅದೇ ಇರಬೇಕಿದು. ಎಷ್ಟು ಚೆಂದ ಇದೆ ನೋಡಿ, ಎಷ್ಟು ದೊಡ್ಡದಿದೆ. ಇದನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥದನ್ನು ಸಂರಕ್ಷಿಸಿ ಅವತ್ತಿನ ದಿನ ಪ್ರಸಾದ ಎಲ್ಲ ಮಾಡ್ತಿದ್ರು ಅಂತ ಅನಿಸುತ್ತೆ ಇದರಲ್ಲಿ. ಇದು ಮೂಲ ಶಿಡ್ಲು ಮಲ್ಲಿಕಾರ್ಜುನ ಗರ್ಭಗುಡಿ ಕ್ಲೋಸ್ ಆಗಿದೆ. ದೇವಸ್ಥಾನದ ಒಳಗಡೆ ಹೋಗಿದ್ದೆ. ಕೆಳಗಡೆಯಿಂದ ಮೆಟ್ಲತ್ತುವಂಥ ಸಂದರ್ಭದಲ್ಲಿ ಕೊಟ್ಟಂಥ ಖುಷಿ ದೇವಸ್ಥಾನದ ಒಳಗಡೆ ಬಂದಂಥ ಸಂದರ್ಭದಲ್ಲಿ ನನಗೆ ಅನ್ನಿಸ್ಲಿಲ್ಲ. ಯಾಕೆಂತಂದರೆ ಎಷ್ಟು ಕಷ್ಟಪಟ್ಟು ಹಿಂದಿನ ಕಾಲದಲ್ಲಿ ಇಂಥ ಒಂದು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂತಂದರೆ, ಇವತ್ತು ಒಂದು ಕಂಬ ನಾವು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ದೊಡ್ಡ ದೊಡ್ಡ ಕಂಬಗಳನ್ನು ಮೇಲೆ ತಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿರುವಂಥ ಸಂದರ್ಭದಲ್ಲಿ ನಾವು ಇದನ್ನು ಸಂರಕ್ಷಿಸಲಿಕ್ಕೆ ಆಗ್ತಿಲ್ಲ. ದಯಮಾಡಿ ಸರ್ಕಾರಗಳು
ಇಂಥ ಒಂದು ಪುರಾತನ ದೇವಸ್ಥಾನಗಳಿಗೆ ಒತ್ತು ಕೊಡಬೇಕು ಅಂತೇಳಿ ಮತ್ತೆ ನಾನು ತಮ್ಮ ಮುಂದೆ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ಬಯಸ್ತೀನಿ. ದಯಮಾಡಿ ತುಂಬ ಚೆನ್ನಾಗಿದೆ ಒಳಗಡೆ ದೇವಸ್ಥಾನ. ಆದರೆ ಒಳಗಡೆ ಬಂದಂಥ ಸಂದರ್ಭದಲ್ಲಿ ಆ ಮಳೆಗೆ ನೆನೀತಾ ಇರೋಂಥ ಸಂದರ್ಭದಲ್ಲಿ ಇನ್ನೇನು ಶಿಥಿಲ ವ್ಯವಸ್ಥೆಗೊಳ್ಳುವಂಥ ಪರಿಸ್ಥಿತಿಲಿ ಇದೆ ದೇವಸ್ಥಾನ. ಇಂಥ ದೇವಸ್ಥಾನಕ್ಕೆ ಒತ್ತು ಕೊಡಿ, ಪ್ರವಾಸಿ ತಾಣವಾಗಿ ಇದನ್ನು ಪರಿವರ್ತನೆ ಮಾಡಿ. ಹೇಗೆ ನಮ್ಮ ಅಧಿದೇವತೆ ಚಾಮುಂಡೇಶ್ವರಿ ದೇವಸ್ಥಾನ ಇದೆಯೋ ಅಷ್ಟೇ ಸುಂದರವಾದ ದೇವಸ್ಥಾನ ಮೇಲೆ ಇದೆ. ದಯಮಾಡಿ ರಾಜ್ಯ ಸರ್ಕಾರ ಇದಕ್ಕೆ ಒತ್ತು ಕೊಡ್ಬೇಕಂತೇಳಿ ನಾನು ಪದೇ ಪದೇ ತಮ್ಮಲ್ಲಿ ಕೇಳ್ಕೊತೀನಿ. ಯಾಕಂದರೆ ಅಷ್ಟು ಮನ ನೊಂದಿದೆ ಇಲ್ಲಿ ಮೇಲೆ ಬಂದಂಥ ಸಂದರ್ಭದಲ್ಲಿ, ದೇವಸ್ಥಾನ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಸುರಿತಾ ಇದೆ. ಲಕ್ಷಾಂತರ ರೂಗಳನ್ನು ಬೇರೆ ಕಡೆ ಅನುದಾನವನ್ನು ಕೊಡ್ತೀರಿ, ಇಂಥ ಒಂದು ಪುರಾತನ ದೇವಸ್ಥಾನಕ್ಕೆ ಕೊಟ್ಟು ಇದನ್ನು ಸರಿ ಮಾಡಬೇಕು ಅಂತೇಳಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊತೀನಿ. ಸ್ಥಳೀಕರೊಬ್ಬರು ಸಿಕ್ಕಿದ್ದಾರೆ, ಅವ್ರ ಹತ್ರ ಕೆಲವು ಮಾಹಿತಿಗಳನ್ನ ಪಡೆಯೋಣ ಬನ್ನಿ. ಈ ದೇವಸ್ಥಾನಕ್ಕೆ ಅನುದಾನ ಬಿಡುಗಡೆ ಆಗಿದೆಯಾ, ಅಥವಾ ಏನಕ್ಕೆ ಈ ದೇವಸ್ಥಾನ ಇಷ್ಟೊಂದು ಶಿಥಿಲ ವ್ಯವಸ್ಥೆ ಆಗಿದ್ರು ಕೂಡ ಸುತ್ತಮುತ್ತ ಇದಕ್ಕೆ ಒತ್ತು ಕೊಡ್ತಿಲ್ಲ ಅನ್ನೋದನ್ನ ಕೆಲವು ಸಣ್ಣ ಮಾಹಿತಿಯನ್ನು ಪಡೆಯೋಣ. ದಯಮಾಡಿ ಬನ್ನಿ ಸರ್. ತಮ್ಮ ಹೆಸರು? ಶ್ರೀಧರ್ ಅಂತೇಳಿ. ನಾವು ಪ್ರಿಯಾಪಟ್ಟಣ ತಾಲೂಕು ಅವರ್ತಿ, ಇದು ಬೆಟ್ಟದಪುರ ಅಂತೇಳಿ. ನಾವು ಇಲ್ಲಿಂದ ಒಂದು 15-16 ಕಿಲೋಮೀಟ್ರ್ ಆಗುತ್ತೆ. ನಾವು ಅಂತಂದರೆ ಚಿಕ್ಕವರಿದ್ದಾಗೆಲ್ಲ ನಾವು ತುಂಬ ಬರ್ತಿದ್ವಿ ಇಲ್ಲಿಗೆ. ಬೆಟ್ಟ ತುಂಬ ಚೆನ್ನಾಗಿತ್ತು, ತುಂಬ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಏನಪ್ಪ ಅಂತ ಹೇಳಿದ್ರೆ ಇದನ್ನು ಯಾರು ಏನೂ ಇದ್ರ ಕಡೆ ಗಮನ ಇಲ್ಲ ಸರ್. ಅಭಿವೃದ್ಧಿಗಳು ಏನೂ ಮಾಡಿಲ್ಲ. ತುಂಬ ಅಂತ ಅಂದರೆ ತುಂಬ ಪ್ಲೇಸು ತುಂಬ ಚೆನ್ನಾಗಿದೆ ಸರ್. ಇಲ್ಲಿ ಯಾರು ರಾಜಕಾರಣಿಗಳಾಗಲಿ ಮತ್ತೊಬ್ಬರಾಗಲಿ ಯಾರೂ ಇದು ದೇವಸ್ಥಾನದ ಬಗ್ಗೆ ಯಾರೂ ಏನು ಗಮನ ತಗೊಳ್ತಾ ಇಲ್ಲ ಯಾರೂ. ಪ್ಲೇಸು ತುಂಬ ಚೆನ್ನಾಗಿದೆ ಸರ್. ದಯವಿಟ್ಟು ಸರ್ಕಾರಕ್ಕೆ ಎಲ್ಲೆಲ್ಲೋ ಯಾರ್ಯಾರಿಗೋ ಏನು ಕೊಡ್ತಾ ಇದೆ, ಇದು ಸರ್ಕಾರ ಕಣ್ಣಿಗೆ ಬಿದ್ದೇ ಇಲ್ವೇನೋ ಅಂತ ಅನಿಸುತ್ತೆ. ಇದನ್ನ ನೋಡಿದ್ರೆ ಅಷ್ಟು ಇದಾಗಿದೆ ಇದು, ಆಯಿತಾ. ತುಂಬ ಚೆನ್ನಾಗಿದೆ. ಇದನ್ನು ದಯವಿಟ್ಟು ಸರ್ಕಾರದವರು ಸ್ವಲ್ಪ ಗಮನಕ್ಕೆ ತಗೊಂಡು ಈ ದೇವಸ್ಥಾನ ಮತ್ತು ಈ ಪ್ರವಾಸಿಗರು ತುಂಬ ಜನ ಬರ್ತಾ ಇದ್ದಾರೆ ಸರ್. ಇಲ್ಲಿ ಬರ್ತಾ ಇದ್ದಾರೆ. ಬಟ್ ಇಲ್ಲಿ ದೇವಸ್ಥಾನ ಏನಾಗಿದೆ ಅಂತಂದರೆ ಸರ್, ಅಲ್ಲಿ ಪೂಜೆ ಮಾಡೋ ಅಂಥ ಪೂಜಾರನ್ನು ಸುಧಾ ಅಲ್ಲಿ ಆ ಭಗವಂತನ ನೀವು ಹೋಗಿ ನೋಡಿ ಒಂದ್ಸರಿ. ಆ ಭಗವಂತನ ನೋಡಿದ್ರೆ ಪೂಜೆನ ಹೋಗಿ ಒಂದು ಹೂ ಧರಿಸಿಲ್ಲ, ಒಂದು ದೀಪ ಹಚ್ಚಿಲ್ಲ. ತುಂಬ ನೋವಾಗ್ತಿದೆ ಸರ್. ಆ ಥರ ಪರಿಸ್ಥಿತಿ ಆಗಿದೆ. ದಯವಿಟ್ಟು ಸರ್ಕಾರದವರು ಇದನ್ನು ಆದಷ್ಟು ಒಂದು ಸ್ವಲ್ಪ ಗಮನಕ್ಕೆ ತಗೊಂಡು ಇದನ್ನು ಒಂದು ಸ್ವಲ್ಪ ಇದು ಮಾಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀವಿ ಸರ್.